ಜೂನ್ 3ನೇ ತಾರೀಕು ಈ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡಲಿದ್ದಾರೆ. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ 600ರಿಂದ 700 ಜನ ಮಾತ್ರ ಭಾಗಿಯಾಗ್ತಿದ್ದಾರೆ. ಯಾಕಂದ್ರೆ ಕಾರ್ಯಕ್ರಮ ನಡೀತಾ ಇರೋದು ಲೋಕಭವನದ ಒಳಗಾಗಿರುವಂತಹ ಕಾರಣಕ್ಕಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ 600ರಿಂದ 700 ಜನ ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಗಣ್ಯರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಈಗ ತಾನೇ ಆಹ್ವಾನ ಪತ್ರವನ್ನ ರಾಹುಲ್ ಗಾಂಧಿಯವರಿಗೂ ಕೂಡ ಕಳುಹಿಸಿದ್ದೇನೆ. ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಟೈಮ್ ಫಿಕ್ಸ್ ಮಾಡಿಲ್ಲ, ಈಗ ಬರುವಂತಹ ಟೈಮನ್ನ ಫಿಕ್ಸ್ ಮಾಡಿಲ್ಲ. ಹೀಗಾಗಿ ಅದನ್ನ ನೋಡಿಕೊಂಡು ನೂತನ ಕಚೇರಿಯ ಭೂಮಿ ಪೂಜೆ, ಶಂಕುಸ್ಥಾಪನೆ ಇದೆಲ್ಲವನ್ನ ಕೂಡ ನಾವು ಮಾಡುವವರಿದ್ದೇವೆ ಅಂತ ಹೇಳಿ ಆ ಕಾಮಗಾರಿ ಕಟ್ಟಡದ ಪರಿಶೀಲನೆಯ ಬಳಿಕ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ರೇಸ್ ಕೋರ್ಸ್ ಕಾಂಗ್ರೆಸ್ ಕಚೇರಿಯಲ್ಲಿ 2 ಕಚೇರಿಯ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ವಿ. ಇನ್ನ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಟೈಮ್ನ ಕನ್ಫರ್ಮೇಶನ್ ಮಾಡಿಲ್ಲ. ಅಲ್ಲಿ ಸ್ವೇರಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿ ಬಂದು ಭೂಮಿ ಪೂಜೆ ಮಾಡುವುದು ಅಂತ ಲೆಕ್ಕ ಹಾಕಿದ್ದೀವಿ. ನಮ್ಮೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್, ರಾಜ್ಯದ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್, ಡಿಸಿಸಿ ಪ್ರೆಸಿಡೆಂಟ್ಸ್, ಸೆಂಟ್ರಲ್ ಆಪರೇಷನ್ ಚೀಫ್ಸ್, ಎಂಎಲ್ಎಸ್, ಎಕ್ಸ್-ಎಂಎಲ್ಎಸ್, ಎಕ್ಸ್-ಎಂಪಿಸ್, ಚೇರ್ಮನ್ಸ್, ಎಂಎಲ್ಸಿಗಳು ಅವನ್ನೆಲ್ಲ ಕೂಡ ಇಲ್ಲಿ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡ್ತೀವಿ. ಎಲ್ಲ ಪಬ್ಲಿಕ್ ನೆಲ್ಲ ಮಾಡಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರಿಗೆ ಕ್ಷಮಿಸಬೇಕು. ಇಲ್ಲೇ ಯಾಕೆಂದ್ರೆ ನಾವು ಅಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಜಾಗ ಇಲ್ಲ. ಅಲ್ಲಿ ವೆರಿ ಲಿಮಿಟೆಡ್ ಸೀಟ್ 600-700 ಮಾತ್ರ ಅಲ್ಲಿ ಅವಕಾಶ ಇದೆ. ಪರ್ಮನೆಂಟ್ ಗೆಸ್ಟ್ 600-700 ಇಡೀ ದೇಶದ ರಾಜ್ಯದ ಗೆಸ್ಟ್ಗಳೆಲ್ಲ ಇನ್ವೈಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲೇ ಬಂದು ಪ್ರಮಾಣ ವಚನನು ಇಲ್ಲಿಂದನೇ ಲೈವ್ ಮಾಡೋದು, ಇಲ್ಲೇ ಕಾಂಗ್ರೆಸ್ ಭೂಮಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಬಹುಶಃ ರಾಹುಲ್ ಗಾಂಧಿ ಅವರು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಅವ್ರಿಗೆ ಇನ್ವಿಟೇಷನ್ ಈಗ ಕಳಿಸ್ತಾ ಇದ್ದೀನಿ. ಬರಕ್ಕೆ ಒಂದು ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕ್ವೀನ್ಸ್ ರೋಡ್ ಆಫೀಸ್ ಕೂಡ ಕಟ್ತಾ ಇದ್ದಾರೆ, ಅದ್ರ ಭೂಮಿ ಪೂಜೆನೂ ಮಾಡ್ತಾರೆ. ಈ ಆಫೀಸ್ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ನಾವು ಸಿದ್ಧತೆ ಮಾಡ್ಕೊಂಡಿದ್ವಿ. ಇನ್ನ ಕನ್ಫರ್ಮೇಶನ್ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.